ದಯಮಾಡಿ ತಾವೆಲ್ಲರೂ ಕೂಡ ಅಲ್ಲಿವರೆಗೆ 16ನೇ ತಾರೀಕುವರೆಗೆ ವೆಯ್ಟ್ ಮಾಡಿದ್ರೆ ಎಲ್ಲ ಮಾಹಿತಿಗಳು ಕೂಡ ತಮಗೆ ಸಿಗಲಿದೆ. ಅದು ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಆ ಮಾಹಿತಿಯನ್ನು ತಮಗೆ ಹೇಳಿದ ಮೇಲೆ ಬ್ಯಾಂಕ್ ಆಫ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡೋದು ಸೂಕ್ತ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ. ಆತ್ಮೀಯ ರಾಜ್ಯದ ಎಲ್ಲ ಸರ್ಕಾರಿ ನೌಕರ ಬಾಂಧವರೇ ಹಾಗೂ ಅಧಿಕಾರಿಗಳೇ, ನಾನು ನಿಮ್ಮ ಪ್ರೀತಿಯ ಸಿ ಎಸ್ ಷಡಾಕ್ಷರಿ, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಮಾಡುವಂಥ ನಮಸ್ಕಾರಗಳು. ಈಗಾಗಲೇ ತಮಗೆ ತಿಳಿದಿರುವಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಸ್ಯಾಲ್ರಿ ಬ್ಯಾಂಕ್ ಪ್ಯಾಕೇಜ್ ಸ್ಕೀಮನ್ನು ಈಗಾಗಲೇ ಘೋಷಣೆ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು, ಗೊಂದಲಗಳನ್ನು ಸಾಕಷ್ಟು ನೌಕರರು ಕೂಡ ಫೋನ್ ಮೂಲಕ ನಮಗೆ ಸಂಪರ್ಕವನ್ನು ಮಾಡ್ತಾ ಇದ್ದಾರೆ. ಭಾಳಷ್ಟು ತಾಲೂಕು ಜಿಲ್ಲೆಗಳಲ್ಲಿ, ಇಲಾಖೆಗಳಲ್ಲಿ ಬ್ಯಾಂಕ್ ಅಧಿಕಾರಿಗಳ ಮೂಲಕವಾಗಿ ಸರಿಯಾದ ಮಾಹಿತಿಗಳು ಕೂಡ ಈ ಸಂಬಂಧವಾಗಿ ಸಿಗ್ತಾ ಇಲ್ಲ. ಈ ಸಂಬಂಧವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ನಿರಂತರ ಪ್ರಯತ್ನವನ್ನು ಮಾಡಿ ಈ ಯೋಜನೆ ಜಾರಿಗೆ ತಂದಾಗ ಅದು ಸರಿಯಾದ ರೀತಿಯಲ್ಲಿ ಜಾರಿಗೆ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಭಿಲಾಷೆಯಾಗಿದೆ. ಆ ಕಾರಣಕ್ಕಾಗಿ ಭಾಳ ಜನ ಅಧಿಕಾರಿ ನೌಕರರು ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಯಾವ ಬ್ಯಾಂಕಲ್ಲಿ ಒಳ್ಳೆ ಸ್ಕೀಮ್ ಇದೆ, ಒಳ್ಳೆ ಬೆನಿಫಿಟ್ ಇದೆ, ಸೊ ದಯಮಾಡಿ ನಮಗೆ ಮಾರ್ಗದರ್ಶನ ಮಾಡಬೇಕು ಅನ್ನುವಂಥ ಪ್ರಶ್ನೆಗಳನ್ನು ಮಾಡ್ತಿದ್ದಾರೆ. ಈಗಾಗಲೇ ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ಒಂದು ಸಭೆ ಆಗಿದೆ. ಇದೇ ತಿಂಗಳು 15ನೇ ತಾರೀಕು ಕೂಡ ಮತ್ತೊಂದು ಸುತ್ತಿನ ಸಭೆಯನ್ನು ಆರ್ಥಿಕ ಇಲಾಖೆ ಅಧಿಕಾರಿಗಳು ಮತ್ತು ಹಲವಾರು ರಾಷ್ಟ್ರೀಯ ಬ್ಯಾಂಕ್ಗಳ ಮುಖ್ಯಸ್ಥರೊಂದಿಗೆ ಸಭೆಗಳನ್ನು ಸಂಘದ ಮೂಲಕ ಮಾಡ್ತಾ ಇದ್ದೇವೆ. ಆ ಸಭೆಯಲ್ಲಿ ತುಂಬ ಚರ್ಚೆಗಳನ್ನು ಮಾಡ್ತಾ ಇದ್ದೇವೆ. ಯಾವ ಬ್ಯಾಂಕ್ ಕಡಿಮೆ ಬಡ್ಡಿ ದರದಲ್ಲಿ ಹೌಸಿಂಗ್ ಲೋನ್, ಪರ್ಸನಲ್ ಲೋನ್, ವೆಹಿಕಲ್ ಲೋನ್ ಅಥವಾ OD ಫೆಸಿಲಿಟೀಸ್ಗಳಿರ್ಬೋದು, ಈ ಥರ ಸೌಲಭ್ಯಗಳನ್ನು ಕೊಡ್ತದೆ ಎನ್ನುವಂಥ ಒಂದು ಚರ್ಚೆಗಳು ಪ್ರಮುಖವಾಗಿದೆ. ಆಮೇಲೆ ಇನ್ನಿತರ ಆಕ್ಸಿಡೆಂಟಲ್ ಬೆನಿಫಿಟ್, ನ್ಯಾಚುರಲ್ ಡೆತ್ಗಳಿರ್ಬೋದು, ಇನ್ಶೂರೆನ್ಸ್ ಸ್ಕೀಮ್ಗಳಿರ್ಬೋದು ಅಥವಾ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ಗಳನ್ನು ಯಾವ ಬ್ಯಾಂಕ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ತವೆ ಎನ್ನುವಂಥ ಚರ್ಚೆಗಳನ್ನು ಕೂಡ ಅಲ್ಲಿ ಮಾಡ್ತಾ ಇದ್ದೇವೆ. ಇದೆಲ್ಲ ಚರ್ಚೆಗಳನ್ನು ಮಾಡಿದ ಮೇಲೆ ಪೂರ್ತಿ ಡೀಟೇಲಾಗಿ ಅಪ್ಡೇಟ್ಸ್ಗಳನ್ನು ತಮ್ಗೆ ಹೇಳ್ತೇವೆ. ಅದು ಹೇಳಿದ ನಂತರವಾಗಿ ತಾವು ಯಾವ ಬ್ಯಾಂಕನ್ನು ಆಫ್ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡುವಂಥದ್ದು ಸೂಕ್ತ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ. ಯಾಕಂದರೆ ಸಾಕಷ್ಟು ಬ್ಯಾಂಕ್ಗಳು ಈಗ ನಮ್ಮ ಸಂಘದ ಜೊತೆ ಮುಂದೆ ಬಂದಿದ್ದಾವೆ, ಚರ್ಚೆಗಳನ್ನು ಮಾಡಿದ್ದಾರೆ. ಸಾಕಷ್ಟು ಬ್ಯಾಂಕ್ಗಳು ಕಾಂಪಿಟೇಟಿವ್ ರೇಟ್ನಲ್ಲಿ ಸರ್ವಿಸ್ಗಳು, ಫೈನಾನ್ಷಿಯಲ್ ಬೆನಿಫಿಟ್ಗಳು, ಅನೇಕ ಸೌಲಭ್ಯಗಳನ್ನು ಕೂಡ ಕೊಡೋರಿದ್ದಾರೆ. ಹಾಗಾಗಿ ಆ ತೀರ್ಮಾನಗಳನ್ನು ಅತಿ ಶೀಘ್ರದಲ್ಲೇ ಕೂಡ ನಾವು ಹೇಳೋರಿದ್ದೇವೆ. ದಯಮಾಡಿ ತಾವೆಲ್ಲರೂ ಕೂಡ ಅಲ್ಲಿವರೆಗೆ 16ನೇ ತಾರೀಕುವರೆಗೆ ವೆಯ್ಟ್ ಮಾಡಿದ್ರೆ ಎಲ್ಲ ಮಾಹಿತಿಗಳು ಕೂಡ ತಮಗೆ ಸಿಗಲಿದೆ. ಅದು ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಆ ಮಾಹಿತಿಯನ್ನು ತಮಗೆ ಹೇಳಿದ ಮೇಲೆ ಬ್ಯಾಂಕ್ ಆಫ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡೋದು ಸೂಕ್ತ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ. ಪರ್ಪಸ್ ಅಂಡ್ ಹೌಸಿಂಗ್ ಪರ್ಸನಲ್ ಲೋನ್ ಕೂಡ ಕಡಿಮೆ ರೇಟ್ನಲ್ಲಿ ಇಂಟ್ರೆಸ್ಟ್ ಕೊಡಬೇಕು ಅಂತ ಹೇಳಿ ಯಾರ್ಯಾರು ಸ್ಯಾಲರಿ ಅಕೌಂಟ್ ಬ್ಯಾಂಕ್ಗಳಿದೆ ಅವ್ರು ಯಾರ್ಯಾರು ಹೇಳ್ತಾರಲ್ಲ ಅದು ಹೇಳ್ದಂಗೆ ಮಾಡಿ ಸರ್ಕಾರದ ಮೂಲಕ ಕ್ಯಾಬಿನೆಟ್ಗೆ ತರಿಸಿ ಆದೇಶವನ್ನು ಮಾಡಿ ಇವತ್ತು ಬ್ಯಾಂಕ್ನ ಮಾರ್ಕೆಟಿಂಗ್ ಮಾಡೋದಕ್ಕೆ ಇಲ್ಲಿ ಬಂದಿದ್ದಾರೆ. ಸೊ ಈ ಸ್ಕೀಮು ಮೊದಲಿಂದನೂ ಇತ್ತು, ಬಟ್ ಬ್ಯಾಂಕ್ ಅವ್ರು ಯಾರು ಹೇಳ್ತಾ ಇರಲಿಲ್ಲ. ಯಾಕೆ ಹೇಳ್ತಿರ್ಲಿಲ್ಲ ಅಂದ್ರೆ ಗೌರ್ಮೆಂಟ್ ಕಡೆಯಿಂದ ಕನ್ಕರೆನ್ಸ್ ಸಿಕ್ಕಿರ್ಲಿಲ್ಲ. ಹಿಂದೆ ಚೀಫ್ ಸೆಕ್ರೆಟರಿ ಒಬ್ರಿದ್ರು, ಇದು ನಾನು ರಿಸ್ಕ್ ತಗೊಳ್ಳಲ್ಲ ಅಂದ್ರು. ಈಗ ನಾವು ಅದು ಮತ್ತೆ ನಾವು ಚುನಾವಣೆ ನಿಂತಾಗ ಹೇಳಿದ್ವಿ, ಸೀರಿಯಸ್ ಆಗಿ ತಗೊಂಡು ಮತ್ತೆ ಕ್ಯಾಬಿನೆಟ್ಗೆ ತರಿಸಿ ವಿಶಾಲ್ ಅಂತ IAS ಆಫೀಸರ್ ಇನ್ಚಾರ್ಜ್ ಇದಕ್ಕೆ ಅವ್ರ ಜೊತೆ ಮೀಟಿಂಗ್ಸ್ಗಳನ್ನೆಲ್ಲ ಮಾಡಿ ನೆನ್ನೆ ಕೂಡ ಒಂದು ಕಾರಿಡಾರ್ ಅಲ್ಲಿ ವಿಧಾನಸೌಧದಲ್ಲಿ ಮಾತಾಡಿದ್ವಿ. ಸೊ ಶಾರ್ಟ್ಲಿ ಇನ್ನೊಂದು ಮೀಟಿಂಗ್ ಮಾಡಿ ಎಕ್ಸ್ಕ್ಲೂಸಿವ್ ಆಗಿ ಥ್ರೂ ಟ್ರೆಜರಿ ಮೂಲಕ ಬೈ HRMS ಬೈ ಡಿಫಾಲ್ಟ್ ಆ ಯಾವುದು ಬ್ಯಾಂಕ್ ನಲ್ಲಿ ಇದೆ, ಏನೇನು ಸ್ಕೀಮ್ ಇದೆ ಅದನ್ನ ಬೈ ಡಿಫಾಲ್ಟ್ ಮಾಡಬೇಕು ಅನ್ನೋದು ಕೂಡ ನಿನ್ನೆ ಆಫ್ ದಿ ರೆಕಾರ್ಡ್ ಮೊನ್ನೆ ಚರ್ಚೆ ಮಾಡಿದೀವಿ. ಇವತ್ತು ಬ್ಯಾಂಕ್ ನಲ್ಲಿ ಬರ್ತಾನೆ ಇರಲಿಲ್ಲ, ದಿಸ್ ದ ಫಸ್ಟ್ ಟೈಮ್. ನೋಡಿ ಎಷ್ಟು ಅನುಕೂಲ ಆಗಿದೆ ಅಂದ್ರೆ ನಿಮ್ಗೆ ಗೊತ್ತಿರಲ್ಲ, ಇನ್ನೂ ಅವ್ರು ಹೇಳಿಲ್ಲ. PMG, BBY, PMGSKY ತುಂಬಾ ಸ್ಕೀಮ್ಸ್ ಇದೆ. ಇನ್ನು ಸೆಂಟ್ರಲ್ ಗವರ್ಮೆಂಟ್ ಪರ್ ಮಂತ್ 40 ರೂಪೀಸ್ ಸ್ಯಾಲರಿ ಬೈ ಡಿಫಾಲ್ಟ್ ಹೋಗುತ್ತದು. ಅದು 8 lakhs ವರೆಗೆ ಸಿಗುತ್ತೆ ಇಯರ್ಲಿ. ಆಮೇಲೆ ಇನ್ನೊಂದು 20 ರೂಪೀಸ್ ಅದು ಬೇರೆ ಇದೆ. ಸೊ 2 lakhs ಸಿಗುತ್ತೆ. ನಮಗ್ ಗೊತ್ತಿರೋದಿಲ್ಲ ರೀ ಇದು. ಈಗ ಇದೆಲ್ಲ ಕಂಪಲ್ಸರಿಯಾಗಿ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಕೂಡ ಪ್ರಮೋಟ್ ಮಾಡಬೇಕು ಅಂತ ಹೇಳಿ ಇಷ್ಟನ್ನ ಇವತ್ತು ಸರ್ಕಾರ ಸೀರಿಯಸ್ ಆಗಿ ಚೀಫ್ ಸೆಕ್ರೆಟರಿ ಅವ್ರಿಗೆ ನಾವು ರೆಪ್ರೆಸೆಂಟೇಷನ್ ಕೊಟ್ಟ ಮೇಲೆ ಸೀರಿಯಸ್ ಆಗಿ ಬಂದು ಈಗೆಲ್ಲ ಡಿಸಿಷನ್ ಬಂದು ಅಂತಕ್ ನಿಂತಿದೆ. ಹೌದಲ್ವಾ? ಇವತ್ತು ಬ್ಯಾಂಕ್ನವರು ಇದೆಲ್ಲ ಅವ್ರಿಗೆ ಲಾಭ ಆಗ್ತಿತ್ತು. ಯಾರೋ ಎಂಪ್ಲಾಯ್ಸ್ ಇದ್ದಪ್ಪ ಸ್ಯಾಲರಿ ಪ್ಯಾಕೆಟ್ ಡೆತ್ ಆದ 1 ಕೋಟಿ ಅವ್ರು ಉಳಿಸ್ಕೊಳ್ತಾ ಇದ್ರು. ಇವತ್ತು ಅವ್ರಿಗೆ ಲಾಸ್ ಆಗತ್ತೆ ಇದರಿಂದ. ಅರ್ಥ ಆಯ್ತಲ್ಲ? ಸೊ ಹೀಗಾಗಿ ಗೌರ್ಮೆಂಟ್
MOU ಮಾಡ್ಕೊಂಡಿದ್ದ ಪರಿಣಾಮವಾಗಿ ಸೊ ಇಲ್ಲಿ ನಾವೇನ್ ಡಿಸಿಷನ್ ತಗೊಂಡಿದೀವಿ ಅಂದ್ರೆ ಯಾವ್ದಾದ್ರು ಒಂದು ಬ್ಯಾಂಕ್ ತಗೊಳ್ಬೇಕು ಅನ್ನೋ ಒಂದು ಚರ್ಚೆಗಳಿತ್ತು. ಹಂಗಿಲ್ಲ ಇದು. ನೀವು ಯಾವುದೇ ಬ್ಯಾಂಕ್ ಅಲ್ಲಿ ಬೇಕಾದ್ರೂ ಮಾಡಿ, HDFC, ICICI ಮಾಡಿ, ಅಪೆಕ್ಸ್ ಅಲ್ಲಿ ಮಾಡ್ಕೊಳ್ಳಿ, ಅಥವಾ ಯಾವುದೋ ಶೆಡ್ಯೂಲ್ ಬ್ಯಾಂಕ್ ಅಲ್ಲಿ ಮಾಡ್ಕೊಳ್ಳಿ, ನಮಗ್ ಗೊತ್ತಿಲ್ಲ. ನೀವು ಎಂಪ್ಲಾಯೀಸ್ ಯೋಚನೆ ಮಾಡಿ. ಕೆನರಾದಲ್ಲಿ ಚೆನ್ನಾಗಿದೆ, ಅಲ್ಲಿಗೆ ಶಿಫ್ಟ್ ಆಗಿ. ಯೂನಿಯನ್ ಬ್ಯಾಂಕ್ ಚೆನ್ನಾಗಿದೆ, ಅಲ್ಲಿಗೆ ಶಿಫ್ಟ್ ಆಗಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚೆನ್ನಾಗಿದೆ, ಅಲ್ಲಿಗೆ ಶಿಫ್ಟ್ ಆಗಿ. ನೀವು ಅದನ್ನ ನೋಡ್ಕೊಳ್ಳಿ, ಯಾವ್ದು ಬೆಸ್ಟ್ ಇದೆ ಅದನ್ನ ಶಿಫ್ಟ್ ಮಾಡ್ಕೊಳ್ಳಿ. ಅಂದ್ರೆ ಕನಿಷ್ಠ 3 ತಿಂಗಳು ನಿಮ್ಮ ಅಕೌಂಟ್ ಅಲ್ಲಿ ಟ್ರಾನ್ಸಾಕ್ಷನ್ ಇರ್ಬೇಕು. 3 ತಿಂಗಳು ಮಿನಿಮಮ್. ನಂತರದಲ್ಲಿ ಅದು ರೆಗ್ಯುಲರ್ ಆಗಿ ಕಂಟಿನ್ಯೂ ಆಗ್ತದೆ. ಇನ್ನು ಉಳಿದಿದ್ದೆಲ್ಲ ಲೋನ್ಸ್ ಇರ್ಬೋದು.